ಶ್ರೀ ಗುರುಭ್ಯೋ ನಮಃ. ಅತ್ರಿ ಮಹರ್ಷಿಗಳ ಮೇಲೆ ದಾಳಿ ಮಾಡಿರುವಂಥ ಅಗ್ನಿಶರ್ಮನ ಬಗ್ಗೆ ನಿನ್ನೆ ಕಳೆದ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಆಗ ಅತ್ರಿ ಮಹರ್ಷಿಗಳು ಪ್ರಶ್ನೆ ಕೇಳ್ತಾರೆ, ಅದರಿಂದ ಜೀವನ ಬದಲಾಗುತ್ತೆ ಅಂತ ನಾನು ನಿಮ್ಮೆಲ್ಲರ ಹತ್ರ ಪ್ರಸ್ತಾಪ ಮಾಡಿದೆ. ಏನಂತ ಪ್ರಶ್ನೆ ಮಾಡ್ತಾರೆ ಅಂತಂದರೆ, ನೀನು ಇವಾಗ ಮಾಡ್ತಾ ಇರುವಂಥ ಪಾಪಕೃತ್ಯಗಳಿಂದ ನಿನಗೆ ಮುಂದೆ ನೀನು ಈ ದೇಹ ಬಿಟ್ಟ ನಂತರ ನಿನ್ನ ಆತ್ಮಕ್ಕೆ ಹಿಡಿಯುವಂಥ ಗತಿ ಏನು ಗೊತ್ತಾ? ನೀನು ಮಾಡ್ತಾ ಇರುವಂಥ ಈ ಕಳ್ತನ ಆಗಲಿ, ಸುಲಿಗೆ ಆಗಲಿ, ಈ ಹತ್ಯೆ ಆಗಲಿ, ಮನುಷ್ಯರನ್ನು ಕೊಲ್ಲೋದ್ರಿಂದ ನಿನಗೆ ಯಾವ ಗತಿ ಹಿಡಿಯುತ್ತೆ? ಯಾಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ ಅಂತಂದರೆ, ಇದನ್ನು ಒಳ್ಳೆ ಪ್ರಶ್ನೆ ಕೇಳಿದ್ರಲ್ವ. ನಾನು ನನ್ನ ತಂದೆ ತಾಯಿ ನೋಡ್ಕೋಬೇಕು, ಕಟ್ಕೊಂಡಂಥವಳನ್ನ ನೋಡ್ಕೋಬೇಕು, ಮತ್ತು ನನಗೊಟ್ಟಿರುವಂಥ ಮಕ್ಕಳನ್ನು ಪೋಷಣೆ ಮಾಡೋದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಅಂತಾರೆ. ಹಾಗಾದರೆ ನೀನು ತೊಗೊಂಡೋಗಿರುವಂಥ ಸಂಪತ್ತನ್ನೆಲ್ಲ ಎಲ್ಲರೂ ಹಂಚ್ಕೊಳ್ತಾರಾ ಅಂತ ಕೇಳ್ತಾರಂತೆ. ಹೌದು ಅಂತ ಅಂತಾರಂತೆ. ಇದರಿಂದ ಬಂದಿರುವಂಥ ಪಾಪ ನಾನು ನಿನಗೆ ಈಗಾಗಲೇ ಹೇಳಿದ್ನಲ್ಲ, ಈ ಪಾಪವನ್ನು ಯಾರಾದರೂ ಹಂಚ್ಕೊಳ್ತಾರಾ? ನೀನು ಯಾರಿಗೋಸ್ಕರ ಆದರೆ ಇದನ್ನೆಲ್ಲ ಇಷ್ಟು ಕಷ್ಟಪಟ್ಟು ಇಷ್ಟು ಪಾಪ ಮಾಡ್ತಾ ಇದೆಯಾ, ಅವರೆಲ್ಲ ಹಂಚ್ಕೊಳ್ತಾರ ಅಂತ ಕೇಳ್ತಾರಂತೆ. ತಪ್ಪದಲ್ಲೇ ಹಂಚ್ಕೊಳ್ತಾರೆ ಅಂತ ಹೇಳ್ತಾರಂತೆ. ನಾನು ಇಲ್ಲೇ ಇರ್ತೀನಪ್ಪ ಕಂದ, ನೀನು ಹೋಗಿ ನಿನ್ನ ತಂದೆ ತಾಯಿ ಹಂಚ್ಕೊಳ್ತಾರೋ, ಇಲ್ಲದಿದ್ದರೆ ನಿನ್ನ ಕಟ್ಕೊಂಡಿರೋವಂಥ ಹೆಂಡತಿ ಹಂಚ್ಕೊಳ್ತಾರೋ, ಇಲ್ಲದಿದ್ದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಕ್ಕಳು ಈ ಪಾಪವನ್ನು ಹಂಚ್ಕೊಳ್ತಾರೋ ಕೇಳ್ಬಾ ಅಂತ ಅಂದಾಗ ಮನೆಗೆ ಓಡೋಡೋಗ್ಬಿಟ್ಟು, ಎಲ್ಲರೂ ನಾವು ಹಂಚ್ಕೊಳೋದಿಲ್ಲ, ನಮ್ಮನ್ನು ಸಾಕಬೇಕಾಗಿರುವಂಥ ಕರ್ತವ್ಯ ನಿನ್ನಲ್ಲಿದೆ, ಆ ಪಾಪ ಏನೋ ನೀನು ಅನುಭವಿಸ್ಬೇಕು ಅಂತ ಅಂದಾಗ ಜ್ಞಾನೋದಯ ಆಗಿ ಅತ್ರಿ ಮಹರ್ಷಿಗಳ ಕಾಲ ಮೇಲೆ ಅಗ್ನಿಶರ್ಮ ಬೀಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಪೂರ್ತಿ ವಿವರಗಳಿಗಾಗಿ ಚಳ್ಳಕೆರೆ ಲತಾಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.